ಅಭಿವೃದ್ಧಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೂ ತಿಳಿಸದೆ ಪೆನ್ ಡ್ರೈವ್ ತೆಗೆದುಕೊಂಡು ಹೋಗಿದ್ದಾರೆ. ಪೆನ್ ಡ್ರೈವ್ನಲ್ಲಿ ಏನಿದೆ ಅನ್ನೋದು ನಮಗೆ ತೋರಿಸಬೇಕು. ಪೆನ್ ಡ್ರೈವ್ನಲ್ಲಿರುವಂತಹ ಅಂಶವನ್ನ ಡಿಲೀಟ್ ಮಾಡುವಂತಹ ಸಂಭವ ಇದೆ. ಮೃತ ನೌಕರ ಚಂದ್ರಶೇಖರನ್ ಪತ್ನಿ ಕವಿತಾ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೂ ತಿಳಿಸದೇನೆ, ಏನೂ ಹೇಳದೇನೆ ಪೆನ್ ಡ್ರೈವ್ ತೆಗೆದುಕೊಂಡು ಹೋಗಿದ್ದಾರೆ. ಸೊ ಹಾಗಾಗಿ ಪೆನ್ ಡ್ರೈವ್ನಲ್ಲಿ ಏನಿದೆ ಅನ್ನೋದನ್ನ ನಮಗೂ ಕೂಡ ತೋರಿಸಬೇಕು ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೆನ್ ಡ್ರೈವ್ನಲ್ಲಿರುವಂತಹ ವಿಷಯಗಳನ್ನು ಡಿಲೀಟ್ ಮಾಡುವಂತಹ ಚಾನ್ಸಸ್ ಕೂಡ ಇದೆ. ಬಹುಶಃ ಅದರಲ್ಲಿ ಪ್ರಮುಖವಾದಂತಹ ಸಾಕ್ಷ್ಯಾಧಾರಗಳಿರಬಹುದು, ಒಂದಷ್ಟು ಡಾಕ್ಯುಮೆಂಟ್ಸ್ ಇರಬಹುದು, ಏನು ಬೇಕಾದರೂ ಇರಬಹುದು. ಯಾಕಂತಂದರೆ ಒಂದು ಗುರುತರವಾದ ಆರೋಪ ಮಾಡಿದ್ದಾರೆ ಅಂತಂದರೆ ಆ ಪೆನ್ ಡ್ರೈವ್ ಇದೆ ಅವರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಅಂತಂದಾಗ ಅದನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು ಈ ಪ್ರಕರಣದ ವಿಚಾರಣೆಗಾಗಿ ಅಂದಾಗ. ಸೊ ಅದು ನಮಗೆ ಗೊತ್ತಾಗಬೇಕು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ನ್ಯಾಯ ಸಿಗಬೇಕು, ಬೇರೇನು ನಾವು ಕೇಳ್ತಿಲ್ಲ. ನಮಗೂ ತೊಂದರೆಗಳಿದೆ. 2 ಮಕ್ಕಳನ್ನ ಇಟ್ಕೊಂಡು ಒಂದು ಅಧಿಕಾರಿ ಸಾವಾದರೆ ಎಷ್ಟು ತೊಂದರೆ ಆಗುತ್ತೆ ಸರ್. ನಾವು ಅದರಿಂದ ಜೀವನ ಮಾಡ್ತಿದ್ದವ್ರು. ನಾವು ಇವಾಗ 2 ಮಕ್ಕಳ ಜೀವನ ನೋಡಬೇಕು. ನನಗಿಂತ ನಮ್ಮ ಮನೆಯವ್ರ ಸಾವಿಗೆ ನನಗೆ ನ್ಯಾಯ ಬೇಕು. ಅವ್ರ ಮೇಲೆ ಯಾವುದೇ ತಪ್ಪಿಲ್ಲ, ಅವರು ಅಧಿಕಾರಿಯಾಗಿರೋದ್ರಿಂದ ಏನೂ ತಪ್ಪಿಲ್ಲ ಅನ್ನೋದು ನಮಗೆ ಒಳ್ಳೆ ನೀತಿ ಬೇಕಷ್ಟೇ ಸರ್. ಇದರ ಆರೋಪಗಳು ನಿಮ್ಮ ಪತಿಯವ್ರ ಮೇಲೆ ಮಾಡ್ತಿದ್ದಾರೆ ಸರ್. ನಮಗೆ ಅವ್ರ ಡೆತ್ ನೋಟಲ್ಲಿ ಬರ್ತಿರೋದು ಪದ್ಮನಾಭನು ಮತ್ತು ಅವ್ರಿಗೆ 3 ಜನ ಅಧಿಕಾರಿ ಹೆಸರು ಬರೆದಿದ್ದಾರೆ. ಯೂನಿಯನ್ ಬ್ಯಾಂಕ್ ಹೆಡ್ ಆಫೀಸಲ್ಲಿರೋಂಥ ಮೇಡಮ್ ಹೆಸರನ್ನು, ಅಧೀಕ್ಷಕರಾಗಿರೋಂಥ ವಾಲ್ಮೀಕಿ ಇದರಲ್ಲಿ ಅಧಿಕಾರಿ ಲೆಕ್ಕ ಪರಿಶೋಧಕ ಆಗಿರೋವಂಥವ್ರು, ಈಗ BB ಪದ್ಮ, GG ಪದ್ಮನಾಭ, ಇವರು ಇಷ್ಟು ಜನ ಅಧಿಕಾರಿ ಮೇಲೂ ನಮಗೆ ಡೌಟ್ ಇದೆ. ಅವ್ರ ಡೆತ್ ನೋಟಲ್ಲಿ ಕ್ಲಿಯರಾಗಿ ಬರ್ದಿದ್ದಾರೆ. ಇಷ್ಟಿಷ್ಟು ಅಕೌಂಟ್ ನಂಬರಿಂದ ಹಿಡಿದು ಪ್ರತಿಯೊಂದು ಬರೆದಿದ್ದಾರೆ. ನಮ್ಗೆ ಅವ್ರಿಗೆ ನ್ಯಾಯ ಆಗಬೇಕು. ಅವ್ರ ಮೇಲೆ ತಪ್ಪು ನಾವು ಹೊಸಕ್ಕೆ ರೆಡಿ ಇಲ್ಲ. ಯಾಕಂದರೆ ತುಂಬ ನಿಯತ್ತಿನ ಇರೋರು, ಅವ್ರ ಜೀವನೇ ಹೋಗಿದ್ದೆ. ಆ ಸಾವಿಗೆ ನಮಗೆ ನ್ಯಾಯ ಬೇಕಷ್ಟೇ. ನಾನು ಮೀಡಿಯಾ ಮುಂದೇನೂ ಕೇಳ್ಕೊಳ್ತಿರೋದಷ್ಟೇ, ನನ್ನ ಗಂಡನ ಸಾವಿಗೆ ನ್ಯಾಯ ಬೇಕು ನನಗೆ ಅಂತ. ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಸಿಗಬೇಕು, ಬೇರೇನೂ ನಾವು ಕೇಳ್ತಿಲ್ಲ. ನಮಗೂ ತೊಂದರೆಗಳಿದೆ. 2 ಮಕ್ಕಳನ್ನ ಇಟ್ಕೊಂಡು ಒಂದು ಅಧಿಕಾರಿ ಸಾವಾದರೆ ಎಷ್ಟು ತೊಂದರೆ ಆಗುತ್ತೆ ಸರ್. ನಾವು ಅದರಿಂದ ಜೀವನ ಮಾಡ್ತಿದ್ದವ್ರು. ನಾವು ಇವಾಗ 2 ಮಕ್ಕಳು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.